ಹೆಲೋ ಕಿಲಾಡೀಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಶಾಲಿನಿ. ಇವತ್ತಿನ ವಿಡಿಯೋ ಬಂದು ಏನಪ್ಪಾ ಅಂತಂದ್ರೆ, ನನ್ನ ತಂಗಿ ಮನೆ ಹತ್ರ ಒಂದು ಶಾಪ್ ಓಪನ್ ಆಗಿದೆ, ಅಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ನನ್ನ ತಂಗಿ ಅವತ್ತಿಂದ ಹೇಳ್ತಾನೆ ಇದ್ಲು. ಸರಿ ನಾವು ಹೋಗೋಣ ಅವತ್ತೋಗೋಣ ಇವತ್ತೋಗೋಣ ಅಂತ ಅನ್ಕೊಂಡು ಹಂಗೆ ಸುಮ್ಮನೆ ಆಗ್ಬಿಟ್ವಿ. ಇವತ್ತೆಲ್ಲರೂ ಮನೇಲಿ ಫ್ರೀ ಆಗಿದ್ರು, ಸೊ ಅದಕ್ಕೋಸ್ಕರ ಇವತ್ತು ಪ್ಲಾನ್ ಮಾಡಿ ಹೋಗ್ತಾ ಇದೀವಿ. ಬನ್ನಿ ಇವತ್ತಿನ ವಿಡಿಯೋ ಬಂದು ಏನಪ್ಪಾ ಅಂತಂದ್ರೆ ಒಂದು ಈಟಿಂಗ್ ವಿಡಿಯೋ ಅಂತಾನೆ ಹೇಳ್ಬೋದು. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರಿತೇನೆ ಬೆಲ್ ಬಟನ್ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಗಾಯ್ಸ್, ನಾವು ಇಲ್ಲಿ ಬಂದಿದೀವಿ. ಎಲ್ಲಿ ಗೊತ್ತಾ, ಲಾಸ್ಟ್ ಕಾಣಿಸ್ತಿದ್ದಿಲ್ಲ ಬಿಗ್ ಬರ್ಗರ್ ಅಂತ ಅಂದ್ಬಿಟ್ಟು ಆ ಶಾಪ್ಗೆ ಹೋಗ್ಬೇಕು ಅಂತ ಅನ್ಕೊಂಡಿದೀವಿ. ಇದು ಬಂದು ಅಂದ್ರಳ್ಳಿಲಿರೋದು ಗಾಯ್ಸ. ನೋಡಿ, ಅಂದ್ರಳ್ಳಿ ಮೇನ್ ರೋಡ್ ಅಲ್ಲಿದೆ. ಓಕೆ ನೋಡಿ ಗಾಯ್ಸ್, DM ಕಾಂಪ್ಲೆಕ್ಸ್. ಸೊ ಇಲ್ಲಿ ಬಂದಿದ್ದೀವಿ. ಗಾಯ್ಸ್, ಮೆನು ನೋಡಿ ಈ ತರ ಇದೆ. ಇಲ್ಲಿ ನೋಡಿ ಗಾಯ್ಸ್, ಒಂದು ತಗೊಂಡ್ರೆ ಒಂದು ಫ್ರೀ ಅಂತೆ. ನಾವೀಗ 5 ಆರ್ಡರ್ ಮಾಡಿದೀವಿ. ನಾನ್ ವೆಜ್ ಸೈಡ್ಗೆ ಯಾವ್ದಕ್ಕೂ ಹೋಗಿಲ್ಲ, ಯಾಕಂದ್ರೆ ಮನೇಲೆ ನಾನ್ ವೆಜ್ ಇದೆ. ಆಮೇಲೆ ಇನ್ನೊಂದು ನೋಡಿ ಗಾಯ್ಸ್, ಇಲ್ಲಿ ಚಿಕನ್ ಬರ್ಗರೂ ಇದೆ ಮತ್ತೆ ಲ್ಯಾಂಪ್ ಬರ್ಗರು ಇದೆ, ಅಂದ್ರೆ ಮಟನ್ ಬರ್ಗರ್ ಎರಡೂ ಇದೆ. ನೋಡಿ, ಚಿಕನ್ ಲ್ಯಾಂಪ್ ಎರಡು. ಒಂದ್ಸತಿ ಟ್ರೈ ಮಾಡ್ಬೇಕಮ್ಮ ಹೇಗೈತೆ ಅಂತ. ನೋಡಿ, ಹಿಂಗೆ ಔಟ್ ಸೈಡು ಕುತ್ಕೊಬೋದು. ಕಾಲೇಜ್ ಹುಡುಗರೆಲ್ಲ ಅಲ್ಲಿ ಕುಂತಿದ್ದಾರೆ. ಇದು ಒಳಗಡೆ ಈ ತರ ಇಷ್ಟು. ಗೈಸ್, ಪನ್ನೀರ್ ಫ್ರೈಸ್ ತಗೊಂಡಿದ್ದೀವಿ. ಲೋಡೆಡ್ ಪನ್ನೀರ್ ಫ್ರೈಸ್ ತಗೊಂಡಿದ್ದೀವಿ 2. ಅದಾದ್ಮೇಲೆ 4 ಬರ್ಗರ್. ಗೈಸ್, ಬರ್ಗರ್ ಬಂದು ಪೊಟ್ಯಾಟೊ ಕ್ರಂಚಿ ತಗೊಂಡಿದ್ದೀವಿ. ಅದು ಬೇಡ, ಇದು ಒಂದು ಬರ್ಗರ್ ತಗೊಂಡ್ರೆ ಒಂದು ಬರ್ಗರ್ ಸಿಗುತ್ತೆ. ಸೊ ಒಂದು ಡೀಸೆಂಟ್ ಬರ್ಗರ್ ಅಂತಲೇ ಹೇಳ್ಬೋದು.
ಓ, ಇಂಗ್ಲೀಷಲ್ಲಿ ಇರೋಕ್ಕೆ ಬ್ಯಾನ್ ಮಾಡ್ತೀಯಾ? ಅಟ್ಲೀಸ್ಟ್ ಕನ್ನಡದಲ್ಲಾದ್ರೂ ಇರ್ಬೇಕಾಯ್ತು ಅಂತ್ಯಾ? ಸರಿ, ನೀನೇನ್ ಬ್ಯಾನ್ ಮಾಡ್ತೀಯಾ? ಹಂಗಾರೆ ಇವಾಗ ಮುಕ್ಕು ತಿಂದಲ್ಲ, ಇರೋಲ್ಲಿ ಯಾವ್ದ್ರಲ್ಲೂ ಇಂಗ್ಲಿಷ್ ಇಲ್ಲ, ಕನ್ನಡ ಇಲ್ಲ, ಮತ್ತೆ ಇವಾಗ ಏನ್ ಮಾಡ್ತೀಯಾ? ಹೋಗಿ ಹೇಳ್ತೀಯಾ? ಆಚೆ ಐತೆ ಬಿಗ್ ಬರ್ಗರ್ ಅಂತಾನೆ ಕನ್ನಡದಲ್ಲ ಐತೆ, ನಾನು ನೋಡ್ದೆ. ಗೈಸ್, ಇದು ಸುಮ್ಮನೆ ಯಾವ ತರ ಇದೆ ಏನು ಅಂತ ನೋಡ್ಕೊಂಡು ಹೋಗೋಣ, ಜೊತೆಗೆ ಯಾವ್ದಾದ್ರು ಒಂದು ಸಿಂಪಲ್ ಆಗಿ ತಿನ್ಕೊಂಡು ಹೋಗೋಣ ಅಂತ ಅನ್ಕೊಂಡು ಪ್ಲಾನ್ ಮಾಡ್ಕೊಂಡು ಬಂದ್ವಿ. ಈಗ ಇವತ್ತಿಗೆ ಸಿಂಪಲ್ ಆಗಿ ತಿನ್ಕೊಂಡಿದ್ದೀವಿ ಸಾಕು, ಯಾಕಂದ್ರೆ ಮನೆಯಲ್ಲಿ ಚಿಕನ್ ಮಟನ್ ಎಲ್ಲ ಮಾಡಿದಾರಮ್ಮ. ಸೊ ಇವತ್ತಿಗೆ ಸಾಕು ಅಂತ ಅನ್ಕೊಂಡು ಇಷ್ಟು ಮಾತ್ರ ತಗೊಂಡಿದ್ದೀವಿ, ಬೇರೇನು ತಗೊಂಡಿಲ್ಲ. ನಾನೇ ಚೆಲ್ಲಿರೋದು, ಅವನೊಂದ್ ಕೈಲಿ ಇಟ್ಕೊಂಡು ಇನ್ನೊಂದ್ ಕೈಯಲ್ಲಿ ಮೇಂಟೈನ್ ಮಾಡ್ತಾ ಇದ್ದಿಲ್ಲ. ತಿಂದಿದ್ದು ಮುಗಿತು, ಇವಾಗ ಹೊಡ್ತಾ ಇದೀವಿ ಅಷ್ಟೇ. ಬನ್ನಿ ಗಾಯ್ಸ್, ಇವಾಗ ನೋಡೋಣ, ಹೋಗ್ತಾ ಐಸ್ ಕ್ರೀಮ್ ತಿನ್ಕೊಂಡು ಹೋಗೋಣ ಅಂದ್ಬಿಟ್ಟು. ನೋಡೋಣ, ಇನ್ನೂ ಗೊತ್ತಿಲ್ಲ, ಕನ್ಫರ್ಮ್ ಗೊತ್ತಿಲ್ಲ, ಎಲ್ಲ ನಮ್ಮ ಅಮ್ಮನ ಮೇಲೆ ನಿಂತಿದೆ. ನೋಡೋಣ, ಅದು ಅಲ್ಲಿದೆ, ಇದು ಇಲ್ಲಿದೆ, ಇಷ್ಟೇನೆ. ಬುಡ್ಡು ನಿಧಾನ ಡೇ, ಬಾ. ನಿಧಾನ, ನಡಿ ಗೈಸ್. ಕೋಲಾರ್ ಬೇರ್ ಬರ್ತಾ ಇದೀವಿ, ಮೇಲೆ ಏನಾದ್ರು ತಗೊಳ್ಳೋಣ ಅಂತ ಅನ್ಕೊಂಡು ಐಸ್ ಕ್ರೀಮ್ ಏನಾದ್ರು. ಗೈಸ್ ನೋಡಿ ಗೈಸ್, ಇವಳನ್ನ ಬಾರೆ ವಿಡಿಯೋ ಮಾಡು ಅಂತ ಅಂದ್ಬಿಟ್ಟು ಕರಿತಾನೆ ಇದ್ದೆ. ಇವಳು ಹಂಗೆ ದಬ್ಬ ಅಂತ ಓಡ್ ಬಂದ್ಬಿಟ್ಲು ಗೈಸ್, ನಾನು ಎಲ್ಲಿ ಇವಳನ್ನ ಸಿಗಾಕ್ಸ್ತೀನಿ ಅಂತ ಅಂದ್ಬಿಟ್ಟು. ಯಾವ್ದು ಬೇಕು ತೋರ್ಸು. ಹೌದಾ, ಇಲ್ಲಿ ಯಾವ್ದು ಬೇಕು ತೋರ್ಸು. ಇಲ್ಲಿ ಕರ್ಕೊಂಡು ಬರ್ತಾವ. ಏನ್ ಬೇಕು? ಅದು ಬೇಕಾ ಗೈಸ್? ಐಸ್ ಕ್ರೀಮ್ ಬಂದು ನಾವಿಲ್ಲಿ ತಗೊಂಡ್ವಿ, ತಿನ್ನು. ಕ್ಲೀನ ತಿನ್ನು. ಗೈಸ್, ಮತ್ತೆ ಇದೊಂದು ಚಿಕ್ಕದೊಂದು ಐಸ್ ಕ್ರೀಮ್ ತಗೊಂಡ್ವಿ. ಮಗ ಮರಿಗೆ ಹಠ ಮಾಡ್ತಿದ್ದ ಅಂದ್ಬಿಟ್ಟು ಅವನಿಗೋಸ್ಕರ ತಗೊಂಡ್ವಿ. ಬಿಳ್ಳು ತೆಗಿ. ಸಾಹಸ ಮಾಡ್ತಾವಳೆ. ಗೈಸ್, ಇವತ್ತು ಮನೇಲಿ ಎಲ್ಲರೂ ಫ್ರೀ ಇರೋದ್ರಿಂದ ಹಂಗೆ ಜಸ್ಟ್ ಒಂದು ಸುಮ್ಮನೆ ಹಂಗೆ ಔಟ್ ಸೈಡ್ ಬಂದು ಹೋಗೋಣ ಅಂತ ಅಂದ್ಬಿಟ್ಟು ಈ ತರ ಬಂದು ಹೋದ್ವಿ. ಅಂಡ್ ಗೊತ್ತಾ, ನೋಡಿದ್ರಲ್ಲ, ಲೈಟ್ ಫುಡ್ ಅಂಡ್ ಲೈಟ್ ಐಸ್ ಕ್ರೀಮ್ ಅಂತಾನೆ ಹೇಳ್ಬೋದು. ಮನೆಗೆ ಹೋದ್ಮೇಲೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಅಂತಾಗಷ್ಟೇ ಮನೆಗೆ ಬಂದು ಹಂಗೆ ಒಂದು ಸ್ವಲ್ಪ ರೆಸ್ಟ್ ತಗೊಂಡು ಇವಾಗ ವಿಡಿಯೋ ಎಂಡ್ ಮಾಡೋಣ ಓಕೆ ಅಂತ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಅಂಡ್ ಬರ್ಗರ್ ಬಂದು ಓಕೆ ಗೈಸ್, ಚೆನ್ನಾಗೇ ಇತ್ತು. ಅಂದ್ರೆ ಹೆಂಗೆ ಅಂತಂದ್ರೆ, ಈಗ KFC ಬರ್ಗರ್ ಬರುತ್ತೆ ನೋಡಿ, ವೆಜ್ ಬರ್ಗರ್ ಬರುತ್ತಲ್ಲ, ಅಷ್ಟು ಕಚ್ಚಡವಾಗಿರ್ಲಿಲ್ಲ, ಅದಕ್ಕಿಂತ ಚೆನ್ನಾಗಿತ್ತು. ಇಲ್ಲ
ವೆಜ್ ತಿನ್ನೋರಿಗೆ ಆ ಬರ್ಗರ್ ತುಂಬಾ ಇಷ್ಟ ಆಗುತ್ತೆ, ನಾನ್ ವೆಜ್ ತಿನ್ನೋರಿಗೆ ಆ ಬರ್ಗರ್ ಇಷ್ಟ ಆಗಲ್ಲ. ಇದು ನನ್ನ ಒಪಿನಿಯನ್, ಓಕೆನಾ? ಅದು ಬಿಟ್ಟು ಬೇರೆ ಏನಿಲ್ಲ. ನನಗೆ ವೆಜ್ ಬರ್ಗರ್ ನನಗೆ ಅಷ್ಟು ಇಷ್ಟ ಆಗಲ್ಲ KFCಲಿ. ಸೊ ಅದಕ್ಕೆ ಹೋಲ್ಸ್ಕೊಂಡ್ರೆ ಇಲ್ಲಿ ಬರ್ಗರ್ ಬಂದು ಚೆನ್ನಾಗಿತ್ತು. ಕ್ರಿಸ್ಪಿ ಪೊಟೆಟೊ ಬರ್ಗರ್ ತಗೊಂಡ್ವಿ, ಚೆನ್ನಾಗೇ ಇತ್ತು. ನನ್ನ ತೆಂಗಿನ ಕೇಳೋಣ ಏನು ಹೇಳ್ತಾಳೆ ಅಂದ್ಬಿಟ್ಟು. ಏನು ಹೇಳ್ಬೇಕು? ಬರ್ಗರ್ ಚೆನ್ನಾಗಿತ್ತಾ? ಓಕೆ ಓಕೆ. KFC ವೆಜ್ ಬರ್ಗರ್ಗೆ ಚೆನ್ನಾಗಿತ್ತು, ಅಷ್ಟೊಂದು ಚೆನ್ನಾಗಿತ್ತು. ವೆಜ್ ತಗೊಂಡು ಅನಿಸಿಲ್ಲ, ಬರ್ಗರ್ ಚೆನ್ನಾಗಿತ್ತು. ಮತ್ತೆ ನನಗೆ ಅದೇನು ಫ್ರೆಂಚ್ ಪನ್ನೀರ್ ತಗೊಂಡಿದ್ವಲ್ಲ ಫ್ರೈಡ್, ಅದು ನನಗೆ ಇಷ್ಟ ಆಯ್ತು. ನನ್ನ ತಂಗಿಗೆ ಓಕೆ ಓಕೆ ಅಂತ ಅಂತಿದ್ಲು. ಅಷ್ಟೇ ಗೈಸ್, ಇವತ್ತಿನ ವಿಡಿಯೋ ಬಂದು ಇಷ್ಟೇನೆ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.